ಮತ್ತೊಂದು ಕಡೆ ಮತ್ತಷ್ಟು ಕಾವೇರುವಂತಹ ಸೂಚನೆ ಸಿಗ್ತಾ ಇದೆ. ಬಳ್ಳಾರಿಯ ರಕ್ತ ರಾಜಕೀಯ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಕೈ ಕಮಲ ನಾಯಕರು ಭೇಟಿಯನ್ನ ಕೊಡ್ತಾರೆ. ಸಂಜೆ ಹೊತ್ತಿಗೆ ಬಹುಶಃ ಬಳ್ಳಾರಿ ರಕ್ತ ರಾಜಕೀಯ ಕಾವು ಪಡ್ಕೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಕಾಂಗ್ರೆಸ್ ಬಿಜೆಪಿಯ ನಾಯಕರು ಭೇಟಿಯನ್ನ ಕೊಡ್ತಾರೆ. ಬಳ್ಳಾರಿಯತ್ತ ಸಚಿವ ಜಮೀರ್, ಬಿಜೆಪಿಯ ವಿಜಯೇಂದ್ರ ಪ್ರಯಾಣ ಬೆಳೆಸಿದ್ದಾರೆ. ಬಹುಶಃ ಸಂಜೆ ಹೊತ್ತಿಗೆ ಬಳ್ಳಾರಿಯನ್ನ ರೀಚ್ ಆಗ್ತಾರೆ ಉಭಯ ನಾಯಕರು. ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಬಿವೈ ವಿಜಯೇಂದ್ರ. ಇತ್ತ ಭರತ್ ರೆಡ್ಡಿ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಜಮೀರ್ ಅವರು ಮಾಡ್ತಾರೆ. ಹಾಗಾಗಿ ಸಂಜೆ ಹೊತ್ತಿಗೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಒಂದು ಸಂಘರ್ಷದ ವಿಚಾರ ಮತ್ತಷ್ಟು ಕಾವು ಪಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಒಂದು ಕಡೆ ಭರತ್ ರೆಡ್ಡಿಯನ್ನ ಭೇಟಿಯಾಗಿ ಏನ್ ನಡೀತು ಅಂತೇಳಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಜಮೀರ್ ಅವರು ಮಾಡ್ತಾರೆ. ಅತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಚರ್ಚೆಯನ್ನ ನಡೆಸ್ತಾರೆ. ಈಗ ಆಲ್ರೆಡಿ ಬಳ್ಳಾರಿಯತ್ತ ಉಭಯ ನಾಯಕರು ತಮ್ಮ ಪ್ರಯಾಣ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಜಮೀರ್ ಅಹಮದ್ ಖಾನ್, ಬಿವೈ ವಿಜಯೇಂದ್ರ ಈಗ ಆಲ್ರೆಡಿ ಬಳ್ಳಾರಿ ಉಸ್ತುವಾರಿ ಸಚಿವರು ಬೇರೆ ಜಮೀರ್ ಅವರು. ಹಾಗಾಗಿ ಘಟನೆ ನಡೆದಂಥ ಜಾಗಕ್ಕೆ ಭೇಟಿ ಕೊಡ್ತಾರೆ. ಅದರ ಜೊತೆಗೆ ಬಹುಶಃ ಅಧಿಕಾರಿಗಳನ್ನು ಮೀಟ್ ಮಾಡಿ ಇಲ್ಲಿವರೆಗೂ ಏನೆಲ್ಲ ಆಗಿದೆ, ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ. ಒಂದು ಕಡೆ ಬಿಜೆಪಿ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಅಥವಾ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣನ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಸದ್ಯ ಇರುವಂತಹ ಒಂದು ಪ್ರಶ್ನೆ. ಅದರ ಜೊತೆಗೆ ಅಲ್ಲಿ ಆರಂಭದಿಂದ ಈ ಒಂದು ಘಟನೆ ಬೆಳಕಿಗೆ ಬಂದಾಗ ತನಿಖೆ ವಿಚಾರ ಆಗಿರ್ಬೋದು, ಈಗ ಆಲ್ರೆಡಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸ ಕೂಡ ಆಗಿದೆ. ಅಲ್ಲಿ ಬಳ್ಳಾರಿಯಲ್ಲಿ ಸದ್ಯ ಹೇಗಿದೆ ಅಂತಂದರೆ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಸಂಜೆ ಹೊತ್ತಿಗೆ ಬಹುಶಃ ಈ ರಕ್ತ ರಾಜಕೀಯ ಏನಿದೆ ಅದು ಮತ್ತಷ್ಟು ಕಾವು ಪಡೆಯುವಂತಹ ಸೂಚನೆಗಳು ಸಿಗ್ತಾ ಇದೆ. ಈಗ ಆಲ್ರೆಡಿ ತಮ್ಮ ಪ್ರಯಾಣವನ್ನು ಉಭಯ ನಾಯಕರು ಬೆಳೆಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸಂಜೆ ಹೊತ್ತಿಗೆ ಬಹುಶಃ ರೀಚ್ ಆಗ್ತಾರೆ. ರೀಚ್ ಆದ ನಂತರದಲ್ಲಿ ಏನೇನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಶೇಖರ್, ಒಂದ್ ಕಡೆ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಇಬ್ರು ಹೇಳಿ ಕೇಳಿ ಬಳ್ಳಾರಿ ಉಸ್ತುವಾರಿ ಸಚಿವರು ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ರಾಜಶೇಖರ್? ಎಸ್ ಪ್ರಭುದೇವ್, ಏನು ಬಳ್ಳಾರಿಯ ರಕ್ತ ರಾಜಕಾರಣ ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ. ಈಗಾಗಲೇ ಇಬ್ಬರು ನಾಯಕರು ಈಗಾಗಲೇ ಕೆಸರೆರಚಾಟವನ್ನ ಮಾಡ್ತಾ ಇದ್ರು. ನನ್ನ ಕೊಲೆಗೆ ಅವರು ಸ್ಕೆಚ್ ಹಾಕಿದ್ರು, ಅವ್ರ ಕೊಲೆಗೆ ನಾನು ಸ್ಕೆಚ್ ಹಾಕಿದ್ದೆ. ಈ ತರದ ಒಂದು ಗೊಂದಲಮಯವಾದಂತಹ ಹಲವಾರು ರೀತಿಯಾದಂತಹ ಒಂದು ವಿಭಿನ್ನ ಹೇಳಿಕೆಗಳನ್ನ, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು. ಅಲ್ಲಿ ಇಬ್ಬರು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಅವರ ಎರಡು ಕುಟುಂಬಗಳ ಜಗಳ ನಿಜಕ್ಕೂ ಕೂಡ ಇಂದು ಅಮಾಯಕ ಜೀವ ಬಲಿ ಪಡೆಯುವವರೆಗೂ ಕೂಡ ಬಂದು ನಿಂತಿದೆ. ಇಷ್ಟೆಲ್ಲದರ ನಡುವೆ ಈಗಾಗಲೇ ಒಂದು ವಿಡಿಯೋ ಕೂಡ ವೈರಲ್ ಆಗಿರತಕ್ಕಂಥದ್ದು. ಖಾಸಗಿ ಗನ್ಮ್ಯಾನ್ ಒಬ್ಬರು ಜನಾರ್ದನ್ ರೆಡ್ಡಿ ಅವರ ಮನೆಯತ್ತ ಗುಂಡಿನ ದಾಳಿಯನ್ನ ಮಾಡತಕ್ಕಂತ ಒಂದು ವಿಡಿಯೋ ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಇದೊಂದು ಫ್ರೀ ಪ್ಲಾನ್ ಗಲಾಟೆನ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಕ್ಕೆ ಸಂಶಯಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಜನಾರ್ದನ್ ರೆಡ್ಡಿ ಅವರ ಕೊಲೆಗೂ ಕೂಡ ಸ್ಕೆಚ್ ಹಾಕಿದ್ರ ಅನ್ನುವಂತ ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತದೆ. ಈ ಎಲ್ಲಾ ಬೆಳವಣಿಗೆಯ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡೂ ಪಕ್ಷಗಳಿಗೆ ಇದೊಂದು ನಿಜಕ್ಕೂ ಕೂಡ ಒಂದು ಪಾಲಿಟಿಕ್ಸ್ ಆಗಿಯೇ ಒಂದು ಬಳ್ಳಾರಿಯ ಗಲಾಟೆ ಬಂದಿದೆ. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಆಗಮಿಸುತ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ನಿವಾಸಕ್ಕೆ ಈಗಾಗಲೇ ಸಚಿವ ಜಮೀರ್ ಅವರು ಕೂಡ ಆಗಮಿಸಿ ಈ ಒಂದು ಘಟನೆಯ ವಿವರವನ್ನು ಕೂಡ ಪಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿಯ ಈ ಒಂದು ರಕ್ತ ಚರಿತ್ರೆ ನಿಜಕ್ಕೂ ಕೂಡ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಅಮಾಯಕ ಜೀವ ಪಡೆದಂತಹ ಗುಂಡು ಮತ್ತು ಬಂದೂಕು ಯಾರದ್ದು ಅನ್ನೋದನ್ನ ಈ ಒಂದು ಪೊಲೀಸರು ಕೂಡ ಅದಿನ ಕಣ್ಣಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಭುದೇವ್, ರಾಜಶೇಖರ್, ಮತ್ತೊಂದು ಕಡೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಅಂತ ಕೇಳ್ಪಡ್ತಾ ಇದ್ವಿ. ಈಗ
ತನಿಖೆ ಒಂದ್ ಕಡೆ ಆರಂಭದಲ್ಲಿ ಏನು ಮಿಸ್ಫೈರ್ ಆಗಿತ್ತು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇತ್ತು. ಬಟ್ ಇಲ್ಲ, ಆತ ಇಂಟೆನ್ಷನಲಿ ಬೇಕು ಅಂತಾನೆ ನಿವಾಸದತ್ತ ಫೈರ್ ಮಾಡಿರುವಂಥ ಒಂದಷ್ಟು ವಿಡಿಯೋಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದ್ರೆ ರಾಜಶೇಖರ್. ಎಸ್, ಪ್ರಮುಖವಾಗಿ ರಾತ್ರಿಯಿಂದಲೂ ಕೂಡ ಇದೊಂದು ಮಿಸ್ಫೈರ್ ಆಗಿತ್ತು. ಮಿಸ್ಫೈರ್ ಆದ ಕಾರಣದಿಂದಲೇ ಈ ಒಂದು ರಾಜಶೇಖರ್ ಅನ್ನುವಂತಹ ಅಮಾಯಕ ಜೀವ ಬಲಿಯಾಗಿತ್ತು ಅನ್ನುವಂತಹ ಚರ್ಚೆಗಳು ಜೋರಾಗಿತ್ತು. ಆದ್ರೆ ಈಗಾಗಲೇ ವಿಡಿಯೋ ವೈರಲ್ ಆಗಿದೆ. ದೃಶ್ಯಾವಳಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಕೆಂಪು ಟೋಪಿಯನ್ನ ಇಟ್ಕೊಂಡಂತಹ ಓರ್ವ ಗನ್ ಮ್ಯಾನ್, ಆತ ಖಾಸಗಿ ಗನ್ ಮ್ಯಾನ್ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಈತ ನೇರವಾಗಿ ಉದ್ದೇಶಪೂರ್ವಕವಾಗಿಯೇ ಆ ಒಂದು ಗುಂಡನ್ನ ಜನಾರ್ದನ್ ರೆಡ್ಡಿ ಅವರ ಮನೆಯತ್ತ ಆರಿಸಿರುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಅಷ್ಟೇ ಅಲ್ಲದೆ ಆತನ ಒಂದು ಪಿಸ್ತೂಲ್ ಅನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಗುಂಡು ಏನು ರಾಜಶೇಖರ್ ಎದೆಯನ್ನ ಸೀಳಿದಂತಹ ಗುಂಡು ಯಾವುದು, ಅದು ಯಾರ ಬಂದೂಕಿನಿಂದ ಸಿಡಿದಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಹತ್ವದ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ರಾಜಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.